ಸುನಿಲ್ ಚೇಟ್ರಿ ದಶಕದಿಂದ ಭಾರತ ಫುಟ್ಬಾಲ್ ಆಟವನ್ನ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಆ ಆಟಕ್ಕೆ ಒಂದು ಹೊಸ ದಿಕ್ಕನ್ನ ತಂದುಕೊಟ್ಟವರು. ಲಯನೆಲ್ ಮೆಸ್ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ ನಂತರ ವಿಶ್ವದಲ್ಲಿ ಅತಿ ಹೆಚ್ಚು ಟಾಪ್ ಗೋಲ್ ಸ್ಕೋರ್ ಮಾಡಿದ ಅಗ್ರ ಆಟಗಾರನಿಗೆ ನಾವು ಇವತ್ತು ಎಷ್ಟು ಮರ್ಯಾದೆ ಕೊಡ್ತಿದ್ದೀವಿ ಅಂದ್ರೆ, ಇತ್ತೀಚೆಗೆ ಮೆಸ್ಸಿ ಭಾರತಕ್ಕೆ ಬಂದಾಗ ಮೆಸ್ಸಿ ಪ್ರಮೋಷನ್ ಟಿ ಶರ್ಟ್ ಅನ್ನ ಹಾಕಿಕೊಂಡು ಸಾಮಾನ್ಯರಂತೆ ಫ್ಯಾನ್ ತರ ಅವರನ್ನ ನಿಲ್ಲಿಸಿದ್ದನ್ನ ನೋಡೋಕೆ ತುಂಬಾ ದುಃಖವಾಗುತ್ತದೆ. ಆಕ್ಚುಲಿ ಸುನಿಲ್ ಚೇಟ್ರಿ ರವರು ಮೆಸ್ಸಿಗೆ ಸರಿಸಮಾನವಾಗಿ ನಿಂತು ಅವರನ್ನ ವೆಲ್ಕಮ್ ಮಾಡ್ಕೋಬೇಕಿತ್ತು. ಆದ್ರೆ ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ತಮಗೆಲ್ಲ ತಿಳಿದೇ ಇದೆ. ಇದಕ್ಕೆ ಇನ್ನೊಂದು ಕಾರಣ, ಸುನಿಲ್ ಚೇಟ್ರಿರವರಿಗೆ ಹಲವು ತಿಂಗಳಿಂದ ಸಂಬಳ ದೊರೆಯುತ್ತಿಲ್ಲ. ಅವರೊಂದಿಗೆ ಇನ್ನು 300 ಫುಟ್ಬಾಲ್ ಆಟಗಾರರ ಸಂಬಳವನ್ನ ಸಹಿತ ತಡೆಯಲಾಗಿದೆ. ಮೆಸ್ಸಿ ಅವರು ಲೆಜೆಂಡ್, ಅದರಲ್ಲಿ 2 ಮಾತಿಲ್ಲ. ಅಂದ್ರೆ ಮೆಸ್ಸಿಯನ್ನ ನೋಡಲು 10,000, 20,000, ಕೊನೆಗೆ 50,000 ರೂಪಾಯಿ ಟಿಕೆಟ್ ಅನ್ನ ಖರೀದಿಸಿ ಮುಗಿಬಿದ್ದ ನಮ್ಮ ಜನ ಅದು ನೆರವೇರಿಸಿದಾಗ ಇಡೀ ಸ್ಟೇಡಿಯಂಗೆನೆ ಮುಟ್ಟುಗೋಲು ಹಾಕಿದ್ರು. ಇದೇ ಲಾಯಲ್ಟಿಯನ್ನ ನಮ್ಮ ಸುನಿಲ್ ಚೇಟ್ರಿರವರಿಗೆ ಮತ್ತು ಇಂಡಿಯನ್ ಫುಟ್ಬಾಲ್ಗೆ ನೀಡಿದ್ರೆ ಬಹುಶಃ ನಮ್ಮ ಭಾರತದ ಫುಟ್ಬಾಲ್ ಆಟದ ದಿಕ್ಕು ಬೇರೆ ಇರ್ತಿತ್ತೇನೋ.